ನಮಸ್ತೆ, ಶುಭೋದಯ. ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು, 12 ರಾಶಿಗಳ ಫಲಾನುಫಲಗಳನ್ನು, 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಸರಳವಾಗಿ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು, ಜೊತೆಗೆ ಎಂದಿನಂತೆ ಪ್ರತಿ ರಾಶಿಯ ವಿಶೇಷ ಗುಣಲಕ್ಷಣಗಳು, ಅವರಿಗೆ ಬೇಕಾದಂತಹ ಸಂಖ್ಯೆಗೆ ಅನುಗುಣವಾಗಿ ಮತ್ತು ಅವರಿಗೆ ಬೇಕಾದಂತಹ ಬಣ್ಣಕ್ಕೆ ಅನುಗುಣವಾಗಿ ಪೂಜೆಯನ್ನ ಸಲ್ಲಿಸೋದು ಹೇಗೆ, ಇಂಥ ಎಲ್ಲ ವಿಶೇಷ ಸಂಗತಿಗಳನ್ನು ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಜೊತೆಗೆ ಟ್ಯಾರೋಟ್ ರೀಡರ್, ಸಂಖ್ಯಾಶಾಸ್ತ್ರಜ್ಞೆ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭೇಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್. ಇವತ್ತಿನ ವಿಶೇಷ ಮುಂಜಾವನ್ನ ಶುರು ಮಾಡ್ತಾ ಇದ್ದೀವಿ. ಈ ಮುಂಜಾವನ್ನ ಪಂಚಾಂಗವನ್ನ ಕೇಳೋದ್ರಿಂದ ಶುರು ಮಾಡೋಣ. ಇವತ್ತಿನ ಪಂಚಾಂಗ ಹೇಗಿದೆ? ತಿಥಿ, ವಾರ, ನಕ್ಷತ್ರ. ಇವತ್ತು ತಾರೀಕು ಬಂದು 3ನೇ ತಾರೀಕು, ಜುಲೈ 3ನೇ ತಾರೀಕು. ಸೊ ಇವತ್ತಿನ ತಿಥಿ ಬಂದು ತದಿಗೆ ತಿಥಿ, 11:30ವರೆಗೂ ತದಿಗೆ ತಿಥಿ ಇರುವಂಥದ್ದು. ಇದು ಶ್ರವಣ ನಕ್ಷತ್ರ ಇರುವಂಥ ದಿನ ಇವತ್ತು. ಹಾಗೇನೆ ವಿಷ್ಟಿ ಕರಣ, ವಿಷ್ಟಿ ಅನ್ನುವಂತಹ ಕರಣ, ಹಾಗೇನೆ ವಿಷ್ಟಿಕರಣ, ಹಾಗೆ ಭವಕರಣ, ಈ 2 ಕರ್ಣಗಳು ಈ ದಿನ ಇರುತ್ತೆ. ಯೂಶುವಲಿ ಕರ್ಣ ಮಾತ್ರ ದಿನದಲ್ಲಿ 2 ಕರ್ಣಗಳು ಬರ್ತವೆ. ಸೊ ಇನ್ನು ಕೃಷ್ಣ ಪಕ್ಷ ನಾವು ಹೇಳ್ತಾ ಇದ್ದೀವಿ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೀವಿ. ಇನ್ನು ಯೋಗ ಬಂದು ವಿಷ್ಕುಂಭ ಯೋಗ ಅನ್ನುವಂಥ ಯೋಗ ದಿನ ಬಂದು ಶುಕ್ರವಾರದ ದಿನ ಆಗಿರುತ್ತೆ. ಓಕೆ ಓಕೆ, ಇದು ಪಂಚಾಂಗ. ಸೊ ಪಂಚಾಂಗದ ಮಾಹಿತಿಯ ನಂತರ ನಮ್ಮ ವೀಕ್ಷಕರು ಅವರವರ ದಿನ ಭವಿಷ್ಯ ರಾಶಿಗಳಿಗೆ ಅನುಗುಣವಾಗಿ ಹೇಗಿದೆ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ 12 ರಾಶಿಗಳಲ್ಲಿ ಇವತ್ತು ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಹೊಸ ಹೊಸ ಅವಕಾಶಗಳು ಹುಡುಕೊಂಡು ಬರ್ತವೆ. ಅಂದರೆ ನೀವೇನೋ ಟ್ರೈ ಮಾಡ್ತಾ ಇರ್ತೀರಾ, ಏನಾದರೂ ಸಾಧಿಸ್ಬೇಕಪ್ಪ ಲೈಫಲ್ಲಿ ಅಂತ, ಅದಕ್ಕೆ ಒಳ್ಳೆ ಆಪರ್ಚುನಿಟಿಗಳು ಬರಬೇಕು ಅಲ್ವಾ. ಸೊ ಅಂಥ ಅವಕಾಶಗಳು ಇವತ್ತು ಹುಡ್ಕೊಂಡು ಬರುತ್ತೆ. ಹಾಗೆಯೇ ಕೆಲಸ ಮಾಡುವಂಥ ಸ್ಥಳ ಏನಿದೆ ನಿಮ್ಮದು, ಅಲ್ಲಿ ಆತ್ಮವಿಶ್ವಾಸದಿಂದ ಒಂದು ಏನು ಹೇಳ್ತೀರಾ ನೀವು, ಸೆಲ್ಫ್ ಕಾನ್ಫಿಡೆನ್ಸಿಂದ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಆರ್ಥಿಕವಾಗಿ ಉತ್ತಮವಾದಂತಹ ಬೆಳವಣಿಗೆ ಇರುವಂಥ ದಿನ ಇವತ್ತು ಅಂತ. ಹಾಗೆಯೇ ಕುಟುಂಬ ಸದಸ್ಯರ ಜೊತೆ ಕೂಡ ಒಳ್ಳೆಯ ಒಂದು ನೆಮ್ಮದಿಯ ಕ್ಷಣಗಳನ್ನು, ಒಂದು ಪೀಸ್ಫುಲ್ ಆದಂತಹ ದಿನವನ್ನು ಅನುಭವಿಸೋದಕ್ಕೆ ಚಾನ್ಸಸ್ ಇರುವಂಥ ದಿನ ಇವತ್ತು. ಮೇಷರಾಶಿಯವರಿಗೆ ಪಾಸಿಟಿವ್ ಆದಂತಹ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ರಾಶಿ 2ನೇ ರಾಶಿ ವೃಷಭ ರಾಶಿಗೆ ಬಂದ್ರೆ ಹೇಗಿದೆ ಇವತ್ತಿನ ದಿನ? ವೃಷಭ ರಾಶಿಯವರಿಗೆ ಬಾಕಿ ಉಳಿಸಿದಂಥ ಕೆಲಸಗಳು, ಹಳೆ ಕೆಲಸಗಳು ಯೂಶುವಲಿ ಎಲ್ಲರೂ ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ. ಇವತ್ತು ಅಂಥ ಯಾವುದಾದ್ರೂ ಪೆಂಡಿಂಗ್ ಇಟ್ಕೊಂಡಿರುವಂಥ ಕೆಲಸಗಳು, ಯಾವುದಾದ್ರೂ ಸಬ್ಮಿಷನ್ ಆಗಬೇಕು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಯಾವುದೋ ಅಸೈನ್ಮೆಂಟ್ ಸಬ್ಮಿಷನ್ ಆಗಬೇಕು, ಈ ಥರದ್ದು ಯಾವುದೇ ಕೆಲಸ ಇದ್ದರೂ ಇವತ್ತು ಅದನ್ನು ಪೂರ್ಣಗೊಳಿಸೋದಕ್ಕೆ ತುಂಬ ಅನುಕೂಲಕರವಾದಂತಹ ದಿನ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಕೂಡ ಇವತ್ತು ಉತ್ತಮವಾದಂತಹ ನಿರ್ಧಾರಗಳನ್ನು ನೀವು ತಗೋತೀರಾ ಅಂತ ಹೇಳ್ಬಿಟ್ಟು, ಅಂದರೆ ಡಿಸಿಷನ್ ಮೇಕಿಂಗ್ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅದು ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕುಟುಂಬದ ಬೆಂಬಲ, ನೀವೇನಾದರೂ ಕೆಲಸ ಮಾಡ್ತೀರಾ ಅಂದರೆ ಫ್ಯಾಮಿಲಿ, ಫ್ರೆಂಡ್ಸು ಅಥವಾ ವರ್ಕ್ ಪ್ಲೇಸಲ್ಲಿ ಒಂದು ಸಪೋರ್ಟ್ ಸಿಗೋದು ಎಷ್ಟು ಇಂಪಾರ್ಟೆಂಟು, ಆ ಥರದ ಒಂದು ಸಪೋರ್ಟು ನಮಗೆ ಇವತ್ತು ಸಿಗ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ ಅಂತ. ಸೊ ಇವತ್ತೇನಾದರೂ ನೀವು ಫುಡ್ ಇಂಟೇಕ್ ಇರಬಹುದು, ಇದೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಂಡು, ಹಿಂದಿನ ದಿನ ಏನಾದರೂ ಸ್ವಲ್ಪ ಅಲಸಟೆ ಆಗಿದೆ, ಎಲ್ಲೋ ತಿರುಗಾಡಿ ಬಂದಿದ್ದೀವಿ, ಅಷ್ಟೊಂದು ನಮಗೆ ಇವತ್ತು ಕಂಫರ್ಟಬಲ್ ಆಗಿಲ್ಲ ಅಂದರೆ ಬೆಳಗ್ಗೆನೆ ಒಂದು ರೆಸ್ಟ್ ತಗೊಂಡು ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡೋದು ಒಳ್ಳೆಯದು. ಓಕೆ, ಇದು ವೃಷಭ ರಾಶಿಯವರಾಗಿತ್ತು. ಸೊ ಇನ್ನು ಮಿಥುನ ರಾಶಿಗೆ ಬಂದರೆ ಮಿಥುನ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ? ಓಕೆ, ಮಿಥುನ ರಾಶಿಯವರಿಗೆ ನಿಮ್ಮ ಮಾತು ಇದು ತುಂಬ ಇಂಪಾರ್ಟೆಂಟ್ ಇವತ್ತು. ನಿಮ್ಮ ಮಾತಿನ ಮೂಲಕ ನಿಮ್ಮ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರಾ ಅಂತಂದರೆ, ಯಾವುದಾದ್ರೂ ಸಕ್ಸಸ್ ಆಗಬೇಕು ಅಂದರೆ ಕೆಲವು ಸರಿ ಇರುತ್ತಲ್ವ, ಒಳ್ಳೆ ಮಾತಾಡ್ತಾ ನಾವು ಕೆಲಸಗಳನ್ನು ಸಾಧಿಸ್ಕೊಳ್ತಾರೆ ಅಂತೇಳಿ, ಆ ಥರದ ಒಂದು ದಿನ. ಮತ್ತು ಹೊಸ ಹೊಸ ಒಂದು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ. ಕಾಂಟ್ಯಾಕ್ಟ್ಸ್ ಹೆಂಗಿರುತ್ತಪ್ಪ ಅಂದರೆ, ಎಲ್ಲ ಕಾಂಟ್ಯಾಕ್ಟ್ಸು ನಮಗೆ ಹೆಲ್ಪ್ಫುಲ್ ಆಗಿರಬೇಕು ಅಂತಿಲ್ಲ, ಬಟ್ ಇವತ್ತು ನಿಮಗೆ ಯಾವ ಕಾಂಟ್ಯಾಕ್ಟ್ ಹೊಸದಾಗಿ ಬರುತ್ತೋ ಅದು ಮುಂದೆ ನಿಮಗೆ ಪ್ರಯೋಜನಕಾರಿಯಾಗಿರೋದಕ್ಕೆ ಅವಕಾಶ ಇರುತ್ತೆ ಅಂತ. ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮ ಅವಕಾಶಗಳು ಬರ್ತವೆ. ಫಲಿತಾಂಶ ಬರೋದೇನಾದರೂ ಇದ್ದರೆ ಅದು ಒಳ್ಳೆ ರಿಸಲ್ಟ್ ಬರೋದಕ್ಕೆ ಇವತ್ತು ಅವಕಾಶ ಇರುತ್ತೆ. ಹಾಗೆಯೇ ಸಣ್ಣ ಪ್ರಯತ್ನಗಳು, ಒಂದು ಸಣ್ಣ
ಪ್ರಯತ್ನಗಳು ಕೂಡ ನಿಮಗೆ ದೊಡ್ಡ ಮಟ್ಟದ ಒಂದು ಸಕ್ಸಸ್ನ ತಂದುಕೊಡೋದಕ್ಕೆ ಅವಕಾಶ ಇರುವಂಥ ದಿನ. ಮಿಥುನ ರಾಶಿಯವರಿಗೆ ಕೂಡ ಆಲ್ಮೋಸ್ಟ್ 89% ಪಾಸಿಟಿವ್ ಡೇ ಇವತ್ತು ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಈ ದಿನ? ಕರ್ಕಾಟಕ ರಾಶಿಯವರಿಗೆ ಮನೆಯಲ್ಲಿ ವಾತಾವರಣ ಸಂತೋಷದಿಂದ ಇರುವಂತಹ ದಿನ. ಅಂದರೆ ಒಂದು ಪೀಸ್ಫುಲ್ಲಾಗಿ ಹ್ಯಾಪಿನೆಸ್ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು. ಆರ್ಥಿಕ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಬೇಕು. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆಗೋದಕ್ಕೆ ಅಥವಾ ಬರುವಂಥ ದುಡ್ಡು ಸರಿಯಾದ ಸಮಯದಲ್ಲಿ ಬರದೇ ಹೋಗ್ಬೋದು. ಹಾಗಾಗಿ ಹಿರಿಯರ ಸಲಹೆಯನ್ನು ತಗೊಳ್ಬೇಕಾಗತ್ತೆ. ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ ಅವರ ಸಲಹೆಯನ್ನು ತಗೊಂಡು ನೀವು ಕೆಲಸವನ್ನು ಪ್ರಾರಂಭ ಮಾಡಿದಾಗ ಅಥವಾ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದಾಗ ಲಾಭ ಹೆಚ್ಚಾಗಿ ಗಳಿಸೋದಕ್ಕೆ, ಒಂದು ಪ್ರಾಫಿಟ್ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಅದರಿಂದ ನೀವು ಹಿರಿಯರ ಆಶೀರ್ವಾದವನ್ನು ತಗೊಂಡು ಮುಂದೆ ಹೋದಾಗ ಮನಸ್ಸಿಗೆ ಕೂಡ ನೆಮ್ಮದಿಯ ವಾತಾವರಣ ಇರುವಂತಹ ದಿನ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಓಕೆ, ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿದೆ ಈ ದಿನ? ಈ ದಿನ ಒಂದು ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಏನಿತ್ತಲ್ಲ ಅದರಿಂದ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಸಿಂಹರಾಶಿಯವ್ರಿಗೆ ಯೂಶ್ವಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ, ಅವ್ರಿಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗೆಯೇ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ಹೊಸ ಅವಕಾಶಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಆದಾಯ ಹೆಚ್ಚಾಗುವುದಕ್ಕೆ ಕೂಡ ಅವಕಾಶ ಇದೆ ಅಂತ. ಹಾಗೆಯೇ ಸ್ವಲ್ಪ ಇವ್ರು ಮಾಡಬೇಕಾಗಿರೋ ಅಂಥ ಒಂದು ಕೆಲಸ ಅಂದರೆ ಈಗೋನ ಕಂಟ್ರೋಲ್ ಮಾಡಬೇಕು, ಕೋಪನ ಕಂಟ್ರೋಲ್ ಮಾಡಬೇಕು. ಇವೆರಡೂ ಇವತ್ತು ಇವ್ರಿಗೆ ಸ್ವಲ್ಪ ತೊಂದರೆ ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅದೆರಡೂ ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಖಂಡಿತ ಪಾಸಿಟಿವ್ ಆದಂಥ ಡೇ ಇವತ್ತು ಇರುತ್ತೆ ಅಂತ. ಓಕೆ ಓಕೆ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬಂದರೆ ಹೇಗಿದೆ ಕನ್ಯಾ ರಾಶಿ ದಿನ ಭವಿಷ್ಯ? ನೋಡಿ, ಕನ್ಯಾ ರಾಶಿಯವರಿಗೆ ಕೆಲಸ ಮಾಡ್ತೀರಾ, ನಿಮ್ಮ ಶ್ರಮಕ್ಕೆ ತಕ್ಕಂಥ ಉತ್ತಮವಾದಂಥ ಫಲ ದೊರೆಯುತ್ತೆ ಅಂತ. ಅಂದರೆ ಎಫರ್ಟ್ ಹಾಕಿ ಕೆಲಸ ಮಾಡೋದ್ರ ಜೊತೆಗೆ ಅದಕ್ಕೆ ರಿಸಲ್ಟ್ ಬರಬೇಕಲ್ವ, ಆ ರಿಸಲ್ಟ್ ಇವತ್ತು ಚೆನ್ನಾಗಿ ಬರುತ್ತೆ. ಮತ್ತು ಹಳೆಯ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಅಂದರೆ ಲಾಂಗ್ ಟೈಮ್ ಏನೋ ಕೆಲಸ ಆಗಿಲ್ಲ, ಪೆಂಡಿಂಗ್ ಆಗೋಗಿದೆ, ಅಥವಾ ಏನೋ ಪ್ರಾಬ್ಲಮ್ ಇದೆ, ಯಾರ ಜೊತೆನೋ ಮಾತಾಡೋಕ್ಕಾಗ್ತಿಲ್ಲ, ಈ ಥರದ್ದನ್ನು ಏನಾದರೂ ಇದ್ದರೆ ಇವತ್ತು ಪರಿಹಾರ ಆಗೋದಕ್ಕೆ ಅವಕಾಶ ಇರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿನಲ್ಲಿ ಕುಟುಂಬ ಸದಸ್ಯರ ಜೊತೆ ಒಂದು ನೆಮ್ಮದಿಯ ವಾತಾವರಣ, ಹಾಗೆ ಒಂದು ಪಾಸಿಟಿವ್ ಆದಂತಹ ಒಂದು ಚರ್ಚೆ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ವಾತಾವರಣ ಇವತ್ತಿರೋದಕ್ಕೆ ಅವಕಾಶ ಇದೆ. ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಇವತ್ತು ಅಂತ ಹೇಳ್ಬೋದು. ವಂಡರ್ಫುಲ್. ಸೊ ಇನ್ನು ನೀವು ಪ್ರತಿ ದಿನದ ಹಾಗೆ ಈ ದಿನ ಕೂಡ ಒಂದು ರಾಶಿಯ ಕುರಿತಾದಂತಹ ವಿಶೇಷ ವಿಚಾರಗಳು, ಅಂದ್ರೆ ಅವರ ಸ್ವಭಾವವಿರಬಹುದು, ಗುಣಲಕ್ಷಣ ಇರಬಹುದು, ಜೊತೆಗೆ ಅವರಿಗೆ ಯಾವುದು ಆಗಿ ಬರುತ್ತೆ ಮತ್ತು ಯಾವುದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋದು, ಇವತ್ತು ಯಾವ ರಾಶಿ ಬಗ್ಗೆ ತಿಳಿಸ್ಕೊಡ್ತೀರಾ? ನಾವು ನಿನ್ನೆ ಮೇಷ ಮತ್ತು ವೃಷಭ ಒಂದಾದ್ಮೇಲೆ ಅಂತ ಬಂದ್ವಿ. ಸೊ ಇವತ್ತು ನಾನು ಮಿಥುನ ರಾಶಿಯವ್ರ ಬಗ್ಗೆ ಹೇಳ್ತೀನಿ. ಮಿಥುನ ರಾಶಿಗೆ ಬಂದು ಬುಧ ಅಧಿಪತಿ ಆಗ್ತಾನೆ. ಬುಧ ಅಧಿಪತಿ ಆಗಿರೋದ್ರಿಂದ ಮಿಥುನ ರಾಶಿಯವರು ಯೂಶಲಿ ಬುದ್ಧಿವಂತರಾಗಿರ್ತಾರೆ. ಹಾಗೆಯೇ ಚುರುಕು ಬುದ್ಧಿ ಅಂತ ಹೇಳ್ತೀವಿ. ಚಿಂತೆ ಎರಡಿರುತ್ತೆ. ಸೊ ಚಿಂತನೆಯನ್ನು ಮಾಡೋವಂಥವ್ರು ಇವರು, ಚಿಂತೆ ಮಾಡೋವಂಥವ್ರಲ್ಲ. ತುಂಬ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ಕರೆಕ್ಟಾಗಿ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಹುದು. ಮತ್ತು ಒಳ್ಳೆಯ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ. ಅಂದರೆ ಸಂವಹನ ಕೌಶಲ್ಯ ಅಂತ ಹೇಳ್ತೀವಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುವಂಥದ್ದು ಇವ್ರಿಗೆ. ಹಾಗೆಯೇ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ, ಯಾವುದಾದ್ರೂ ಹೊಸ ಥಿಂಗ್ಸ್ನ ಕಲಿಯೋದಕ್ಕೆ ಯಾವಾಗಲೂ ಇಂಟ್ರೆಸ್ಟಿಂಗ್ ಆಗಿರ್ತಾರೆ. ಹೊಂದಾಣಿಕೆ ಸ್ವಭಾವ ಇವ್ರಿಗೆ ಹೆಚ್ಚಾಗಿರುತ್ತೆ. ಹಾಗೆಯೇ ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಕೂಡ ಇವರಿಗೆ ಇರೋದಕ್ಕೆ ತುಂಬ ಪಾಸಿಟಿವ್ ಆಗಿರುತ್ತೆ. ಕ್ರಿಯೇಟಿವ್ ಮೈಂಡ್ಸೆಟ್ ಇರೋದ್ರಿಂದ ಇಂಥವರು ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಒಂದೇ ಕೆಲಸದಲ್ಲಿ ತುಂಬ ಸಮಯ ಇವ್ರು ತಗೊಳ್ಳಲ್ಲ. ಒಂದು ಕೆಲಸ ಮಾಡ್ತಾರೆ ಅಂದರೆ ಪಟ ಕೆಲಸ ಮಾಡಿ ಮಾಡ್ಕೊಂಡು. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಿಥುನ ರಾಶಿಯವರಿಗೆ, ಅವ್ರ ವಯಸ್ಸಿಗಿಂತ ಸ್ವಲ್ಪ ಚಿಕ್ಕವ್ರ ಥರ ಕಾಣಿಸ್ತಾರೆ. ಯಾಕೆಂದರೆ ಬುಧ ಒಂದು ಯಂಗ್ ಪ್ಲಾನೆಟ್ ಅಂತ. ಸೊ ನಾವೆಲ್ಲಾನು ಸೈಂಟಿಫಿಕ್ ಆಗಿ ನೋಡ್ಬೇಕು. ಸೊ ಹಂಗೆ ನೋಡಿದಾಗ ಜನರಲೈಸ್ ಮಾಡಿದಾಗ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದಲ್ಲಿ ಹುಟ್ಟಿದವರು ಯೂಶಲಿ ಸ್ವಲ್ಪ ಯಂಗ್ ಲುಕ್ಸ್ನ ಹೊಂದಿರ್ತಾರೆ. ಖಂಡಿತ. ಮೇಡಮ್, ನೀವು ಇನ್ನೂ 6 ರಾಶಿಗಳ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಇವಾಗ ತುಲಾ ರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗಿರುತ್ತೆ? ತುಲಾರಾಶಿಯವರಿಗೆ ಸಂಬಂಧಗಳಲ್ಲಿ ಪರಸ್ಪರ ಒಂಥರ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸ್ಕೊಳ್ಳೋದು ಅಂತ ಹೇಳ್ತೀವಿ. ನಿಮ್ಮನ್ನು ನಾನು ಅರ್ಥ ಮಾಡ್ಕೋಬೇಕು, ನನ್ನನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೂತಿದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಕೆಲಸ ಆಗಲ್ಲ. ಸೊ ಇದೇ ರೀತಿ ಎಲ್ಲ ಕೆಲಸದಲ್ಲೂ ಅರ್ಥೈಸ್ಕೊಳ್ಳೋದು ತುಂಬ ಮುಖ್ಯ. ಈ ಥರ ಇವತ್ತು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತೀರಾ ಅಂತ. ಮತ್ತು ಹೊಸ ಯಾವುದೇ ಪ್ರಯೋಗಗಳು ಇದ್ರೂ ಇವತ್ತು ಪ್ರಾರಂಭ ಮಾಡಿ ಅದರಿಂದ
ಒಳ್ಳೆ ರೀತಿಯ ಒಂದು ಆರಂಭ ಸಿಗುತ್ತೆ ಅಂತ, ಸ್ಟಾರ್ಟ್ ಸಿಗುತ್ತೆ ಇವತ್ತು ನೀವೇನಾದರೂ ಕೆಲಸ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಹಾಗೆ ಆರ್ಥಿಕವಾಗಿ ಲಾಭ ಕೊಡುವಂಥ, ಲಾಭದಾಯಕವಾಗಿರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಇವತ್ತು ನೀವೇನು ಕೆಲಸ ಮಾಡಬೇಕು ಅಂದರೆ ಅನಗತ್ಯವಾದ ಚಿಂತೆಗಳನ್ನು ಬಿಟ್ಬಿಡಿ. ಅನಗತ್ಯ ಚಿಂತೆಗಳನ್ನು ಮಾಡಿ ಒಂದಷ್ಟು ಆರೋಗ್ಯ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅನಗತ್ಯ ಚಿಂತೆಗಳನ್ನು ದೂರ ಇಡಬೇಕಾಗತ್ತೆ ಇವತ್ತು ಅಂತ ಹೇಳ್ಬಹುದು ತುಲಾ ರಾಶಿಯವರಿಗೆ ಅಂತ. ಓಕೆ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿದೆ ವೃಶ್ಚಿಕ ರಾಶಿಯವರ ಭವಿಷ್ಯ? ವೃಶ್ಚಿಕ ರಾಶಿಯವರು ಮೊದಲೇ ಕುಜ ಅಧಿಪತಿ. ಇವತ್ತು ಅವರ ಜವಾಬ್ದಾರಿ ಹೆಚ್ಚಾಗಿ ತಗೊಳ್ತಾರೆ. ಮೊದಲೇ ಅವ್ರು ಹಾಗೇನೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ತಗೊಳ್ಳೋದು, ಅಂದರೆ ಬೇರೆಯವ್ರ ಕೆಲಸನೂ ನಾವೇ ಮಾಡ್ಕೊಡ್ತೀವಪ್ಪ ಪರವಾಗಿಲ್ಲ ಅನ್ನುವಂಥ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡುವಂಥವ್ರು. ಸೊ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ, ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ಸ್ಪಿರಿಚುಯಲಿ ಸ್ವಲ್ಪ ಪೂಜೆ ಪುನಸ್ಕಾರಗಳ ಆಸಕ್ತಿ ಇವರಿಗೆ ಜಾಸ್ತಿ ಆಗುತ್ತೆ ಇವತ್ತು. ಆದರೆ ಆರೋಗ್ಯದ ಕಡೆಗೆ ನಿಮ್ಮ ಗಮನ ಇರಬೇಕಾಗುತ್ತೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರೋಕ್ಕೆ, ಅದರಲ್ಲೂ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ಬರದೇ ಇರೋ ಥರ ನೀವು ಮುಂಚೆ ಒಂದು ಸ್ವಲ್ಪ ಅದಕ್ಕೆ ಸರಿಯಾಗಿ ಒಂದು ರೆಮಿಡಿಗಳನ್ನು ಮಾಡಿಕೊಂಡು, ಅಂದರೆ ಅದಕ್ಕೆ ಸರಿಯಾದ ಲೈಫ್ ಸ್ಟೈಲ್ನ ಕಂಟಿನ್ಯೂ ಇಟ್ಕೊಂಡಾಗ ಇವತ್ತು ಪಾಸಿಟಿವ್ ಡೇ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ. ಇನ್ನು ಧನುರಾಶಿಗೆ ಬಂದರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ದಿನ ಭವಿಷ್ಯ? ಧನುರಾಶಿಯವ್ರಿಗೆ ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಇದ್ದರೆ, ಏನಾದರೂ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ ಇವತ್ತು ಅದನ್ನು ಸ್ಟಾರ್ಟ್ ಮಾಡಲಿ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಂಥ ಅವಕಾಶ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಕುಟುಂಬದಲ್ಲಿ ಕೂಡ ಸ್ವಂತಸದ ಸುದ್ದಿ, ಅಂದರೆ ಎಲ್ಲೋ ಮೇ ಬಿ ನಿಮ್ಮ ರಿಲೇಟಿವ್ಸ್ ಎಲ್ಲೋ ದೂರದಲ್ಲಿ ಫಾರ್ ಆಫ್ ಪ್ಲೇಸ್ನಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗಿ ಅವ್ರ ಜೊತೆಗೆ ಒಂದು ಕಮ್ಯುನಿಕೇಟ್ ಮಾಡಿ ಅಲ್ಲಿ ನಿಮಗೆ ಶುಭ ಸುದ್ದಿ ದೊರೆಯುವಂಥದ್ದು, ಈ ಥರದ ಏನಾದರೂ ಒಂದು ಕೆಲಸಗಳು ನಡೀತವೆ. ಹಾಗೆಯೇ ಆತ್ಮವಿಶ್ವಾಸದಿಂದ ಒಂದು ರೆಸ್ಪಾನ್ಸಿಬಲ್ ಆಗಿ, ಒಂದು ಕಾನ್ಫಿಡೆಂಟ್ ಆಗಿ ನೀವು ಈ ದಿನ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ನ ತುಂಬ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಂಡಾಗ ಇವತ್ತಿನ ದಿನ ನಿಮಗೆ ಪಾಸಿಟಿವ್ ಆಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಈ ದಿನ? ಮಕರ ರಾಶಿಯಲ್ಲಿ ವೃತ್ತಿಯಲ್ಲಿ ಪ್ರಗತಿ ಕಾಣುವಂತಹ ದಿನ. ಹಳೆಯ ಬಾಕಿ ಕೆಲಸಗಳು ಮುಗಿತವೆ. ಹಳೆಯ ಬಾಕಿ ಹಣ ಯಾವುದಾದ್ರೂ ಬರಬೇಕು ಅಂತಿದ್ರೆ ಅದು ಬರೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಆರ್ಥಿಕ ಸುಧಾರಣೆ ಆಗುತ್ತೆ ಅಂತ. ಯಾವಾಗಲೂ ನಮ್ಗೆ ಹಳೆ ಬಾಕಿ ಬಂತು ಅಂದರೆ ಆರ್ಥಿಕವಾಗಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಅದರ ಜೊತೆಗೆ ಸಹೋದ್ಯೋಗಿಗಳ ಜೊತೆ ಇವತ್ತು ಒಂದು ಹೊಂದಾಣಿಕೆ ಇರುತ್ತೆ. ನೀವು ಕೆಲಸ ಮಾಡೋರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡುವಂಥ ದಿನ ಅಂತ ಹೇಳ್ಬೋದು. ಓಕೆ. ಇನ್ನು ಕುಂಭರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಕುಂಭರಾಶಿಯವರಿಗೆ ಆರ್ಟಿಸ್ಟಿಕ್ ಫೀಲ್ಡ್ನಲ್ಲಿ ಇರೋರಿಗೆ, ಸೃಜನಶೀಲವಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಇದು ತುಂಬ ಒಳ್ಳೆಯ ಯಶಸ್ಸು ದೊರೆಯುವಂಥ ದಿನ ಅಂತ ಹೇಳ್ಬೋದು. ಸ್ನೇಹಿತರ ಒಂದು ಸಹಕಾರ, ಫ್ರೆಂಡ್ಸ್ದು ಒಂದು ಸಪೋರ್ಟ್ ನಿಮಗೆ ಈ ಟೈಮಲ್ಲಿ ಸಿಗುತ್ತೆ. ಹೊಸ ಅವಕಾಶಗಳು ಹುಡುಕೊಂಡು ಬರ್ತವೆ. ಆತ್ಮವಿಶ್ವಾಸದಿಂದ ಆ ಕೆಲಸಗಳನ್ನು, ಆ ಸವಾಲುಗಳನ್ನು ನೀವು ಸ್ವೀಕಾರ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ನಿಯಮಿತವಾದಂತಹ ಆಹಾರ, ಅಂದರೆ ಇವತ್ತು ಸುಮ್ಮನೆ ತಟ್ಟೆ ತುಂಬ ಹಾಕೊಂಡು ತಿನ್ಬಿಡೋದು ಅಥವಾ ತುಂಬ ಕಡಿಮೆ ತಿನ್ಬಿಟ್ಟು ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋದು ಈ ಥರ ಅಲ್ಲ. ಸರಿಯಾಗಿ ನಿಯಮಿತವಾದ ಆಹಾರ, ನಿದ್ದೆ ಇದೆರಡನ್ನೂ ಮಾಡಿದ್ರೆ ಈ ದಿನ ಕುಂಭರಾಶಿಯವರಿಗೆ ಪಾಸಿಟಿವ್ ಆಗಿ ಹೋಗುವಂಥ ದಿನ ಅಂತ. ಓಕೆ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದರೆ ಹೇಗಿದೆ ಮೀನರಾಶಿಯವರ ಭವಿಷ್ಯ? ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ನೀಡ್ತವೆ. ಒಂದು ಇವತ್ತು ಮೆಡಿಟೇಷನ್ ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಸಂಕಲ್ಪ ಮಾಡಿ. ಬೆಳಗ್ಗೆ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಿರುತ್ತೆ, ನಿಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವತ್ತು ನನಗೆ ಈ ಥರ ಇದೆ ಅಂತ. ಸೊ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮೆಡಿಟೇಷನ್ನ ಪ್ಲ್ಯಾನ್ ಮಾಡಿ. ಹಾಗೆಯೇ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಏನಿದೆ, ಕುಟುಂಬದಲ್ಲಿನೋ ಸಂತೋಷಕರವಾದಂತಹ ವಾತಾವರಣ ಇರೋದಕ್ಕೆ ಅವಕಾಶ ಇದೆ. ಒಂದು ಪೀಸ್ಫುಲ್ ಆದಂಥ ಡೇ ಇವತ್ತು ಅಂತ ಹೇಳ್ಬೋದು. ಸಹನೆಯಿಂದ ನೀವು ಮಾಡುವಂಥ ಕೆಲಸಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಪಾಸಿಟಿವ್ ಆಗಿ ಯಶಸ್ಸನ್ನು ಹೊಂದೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಸೊ ಇದು ಮೀನರಾಶಿಯವರದಾಗಿತ್ತು. 12 ರಾಶಿಗಳ ಫಲಾನುಫಲ ಈ ರೀತಿಯಾಗಿದೆ. ಇನ್ನು ನಾವು ಹೇಳ್ತಿದ್ದ ಹಾಗೆ ಮಿಥುನ ರಾಶಿಯವರ ಒಂದು ಸ್ವಭಾವ, ಗುಣಲಕ್ಷಣಗಳು ಅದನ್ನೆಲ್ಲ ನೋಡಿದ್ರೆ ಚುರುಕು ಬುದ್ಧಿಯವರು ಅಂತ ನೀವು ಹೇಳಿದ್ರೆ ಮಿಥುನ ರಾಶಿಯವರು ತುಂಬ ಸ್ಪೀಡಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ.
ಮುಂದುವರಿಸೋದಾದ್ರೆ ಮಿಥುನ ರಾಶಿಯವರಿಗೆ ಇನ್ನು ಏನೇನು ಒಳ್ಳೆ ಇವರು characteristics add ತುಂಬಾ ಮಾಡ್ಬೋದು? ಒಂದು ಹಾಸ್ಯ ಪ್ರಜ್ಞೆಯನ್ನ ಹಾಸ್ಯ ಹೊಂದಿರ್ತಾರೆ. ಪ್ರಜ್ಞೆ. ಯಾರಾದ್ರೂ ನಿಮ್ಗೆ ಕಾಮಿಡಿಯನ್ಸ್ ಅಥವಾ ಯಾರನ್ನಾದ್ರೂ ನೋಡಿದ್ರೆ ಅವರು ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಆ ಒಂದು ಹ್ಯೂಮರಸ್ ಆಗಿ ಬರ್ತಾ ಇದೆ ಅವ್ರ ಕಡೆಯಿಂದ ಅಂದ್ರೆ ಅವರು ಮಿಥುನ ರಾಶಿಯವರಾಗಿರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಒಂದು ಟೈಮಲ್ಲಿ ಎರಡೆರಡು ಕೆಲಸ, ಈ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಕೈಯಲ್ಲಿ ಒಂದು ಕೆಲಸ ಮಾಡ್ತಾರೆ, ಈ ಕೈಯಲ್ಲಿ ಎರಡೆರಡು ಕೈಯಲ್ಲಿ ಬರೆಯೋ ಅಭ್ಯಾಸ ಇರುತ್ತೆ ನೋಡಿ ಕೆಲವ್ರಿಗೆ, ಅದೆಲ್ಲ ಮಾಡಕ್ಕೆ ಒಂದು ಕೆಪಾಸಿಟಿ, ಆ ಬ್ರೈನ್ ಪವರ್ ಇರುವಂಥದ್ದು ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಸ್ವಲ್ಪ ಪ್ರವಾಸ ಮಾಡಬೇಕು, ಹೊಸ ಹೊಸ ಜಾಗಗಳನ್ನ ನೋಡಬೇಕು, ಇದನ್ನ ಇಷ್ಟಪಡುವಂಥ ಜನ ಇವರಾಗಿರ್ತಾರೆ. ಹಾಗೇನೆ ಇವ್ರದ್ದು ಒಂದು ಒಳ್ಳೆ ಗುಣ ಏನು ಅಂದರೆ, ಪರಿಸ್ಥಿತಿಗೆ ತಕ್ಕ ಹಾಗೆ ಇವತ್ತು ಈ ಜಾಗದಲ್ಲಿ ಇದೀವಪ್ಪ, ಹಿಂಗೆ ಬದಲಾಗ್ಬಿಡ್ತಾರೆ. ನಾಳೆ ಇನ್ನೆಲ್ಲ ಹೋಗ್ತಾರೆ, ಅಲ್ಲಿ ಆ ಥರ ಅಂದರೆ ಅದನ್ನ ನೆಗೆಟಿವ್ ಟರ್ಮ್ಸಲ್ಲಿ ನಾನು ಹೇಳ್ತಿಲ್ಲ, ಅಂದರೆ ಹೊಂದ್ಕೊಳ್ಳುವಂತಹ ಸ್ವಭಾವ ಅವ್ರಿಗಿರುತ್ತೆ. ಜಾಗಕ್ಕೆ ತಕ್ಕ ಹಾಗೆ, ಜಾಗಕ್ಕೆ ತಕ್ಕಂಗೆ, ಸಂದರ್ಭಕ್ಕೆ ತಕ್ಕಂಗೆ, ಆಯಿತು ಇವತ್ತು ಈ ಥರ ಇದೆ ಲೈಫಲ್ಲಿ, ಇದು ಹಿಂಗೆ ಮುಂದುವರ್ಕೊಂಡು ಹೋಗಲಿ, ನಾಳೆ ನನಗೆ ಬೇರೆ ಲೈಫ್ ಸಿಗ್ಬೋದು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಕೂಡ ಇವ್ರಿಗೆ ಹೆಚ್ಚಾಗಿರುತ್ತೆ ಅಂತ. ಓಕೆ ಓಕೆ. ಇನ್ನು ಮಿಥುನ ರಾಶಿಯವರಿಗೆ ನೀವು ಹೇಳ್ತಾ ಇದ್ರಿ ಬುಧ ಅಧಿಪತಿ ಅಂತ, ಬುದ್ಧಿ ಚುರುಕಾಗಿರುತ್ತೆ ಅಂತ. ಈ ಮಿಥುನ ರಾಶಿಯವರು ಬುಧನಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಪೂಜೆಗಳನ್ನು ಮಾಡ್ಬೋದಾ, ಅಥವಾ ಈ ಬುಧ ಅಂದ ತಕ್ಷಣ ನಮಗೆ ವಿಷ್ಣುವಿನ ಆರಾಧನೆ ಅಂತ ಕೂಡ ಹೇಳ್ತಾರಲ್ಲ, ಹೇಗಿರುತ್ತೆ, ಹೇಗೆ ಮಾಡ್ಕೊಳ್ಬೇಕು? ನಾನು ಅದನ್ನೇ ಹೇಳಕ್ ಹೋದೆ, ವಿಷ್ಣು ಅಧಿದೇವತೆ. ಸೊ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನಗಳ ಒಂದು ವಿಸಿಟ್ ಏನಿದೆಯಲ್ಲ, ಭೇಟಿ, ಅದು ತುಂಬಾ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಯಾಕೆಂದ್ರೆ ಪ್ರತಿಷ್ಠಾಪಿತ ವಿಗ್ರಹಗಳಲ್ಲಿ ತುಂಬಾ ಪವರ್ ಇರುತ್ತೆ ನಂಬುವಂಥವಳು ನಾನು. ಸೊ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಟ್ಟು ಪಟ 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 ಸುತ್ತಾಕ್ಬಿಟ್ಟು ಬಂದ್ಬಿಡೋದಲ್ಲ, ಹೋಗಿ ಒಂದ್ ನಿಮಿಷ ಕೂತ್ಕೊಂಡು ಆ ಭಗವಂತನಲ್ಲಿ ನಾವು ಕಾಣಬೇಕು ನಮ್ಮನ್ನು ನಾವು, ಅಲ್ಲಿವರೆಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಒಂದು ಮಂತ್ರ ಜಪವನ್ನ ಮಾಡಿ ಬರೋದು ಒಳ್ಳೇದು. ಇಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕಿಂತ ಮಂತ್ರ ಇಲ್ಲ, ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳಿ. ಹೇಳಕ್ ಬಂದ್ರೆ ಹೇಳೋದು ತುಂಬಾ ಒಳ್ಳೇದು, ಹೇಳಕ್ ಬರ್ತಿಲ್ಲ ಅಂದ್ರೆ ಮಿಥುನ ರಾಶಿಯವರು ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಈ ಪರಿಹಾರಗಳು ಅಂತ ಏನು ಮಾತಾಡ್ತೀವಲ್ಲ, ಇದು ಲೈಫ್ ಟೈಮ್ ಹಿಂಗ್ ಮಾಡ್ಬೇಕಾಗಿರೋದು. ಮಿಥುನ್ ರಾಶಿಯಲ್ಲಿ ಹುಟ್ಟಿದ್ರೆ ಇವತ್ತು ಹೇಳಿದಾರೆ, ಇವತ್ತು ಕೇಳೋದಲ್ಲ. ವಿಷ್ಣು ಸಹಸ್ರನಾಮ ಒಂದಿನ ಕೇಳ್ಬಿಟ್ಟು ಬಿಡೋದಲ್ಲ, ಲೈಫ್ ಟೈಮಲ್ಲಿ ಒಂದು ಪ್ರಾಕ್ಟೀಸ್ ಅಂತ ಇಟ್ಕೊಳ್ಬೇಕು. ಲಾಂಗ್ ಟೈಮ್ ಪ್ರಾಕ್ಟೀಸ್ ಇಟ್ಕೊಂಡಾಗ ಖಂಡಿತ ಅದರಿಂದ ತುಂಬಾ ಸೂಪರ್ ಆಗಿರುವಂತಹ ಒಂದು ರಿಸಲ್ಟ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಮಿಥುನ ರಾಶಿಯವರಿಗೆ. ಓಕೆ. ಇನ್ನು ಮಿಥುನ ರಾಶಿಯವರು ಯಾವ ಬಗೆಯ ಹರಳನ್ನ ಧರಿಸಬೇಕಾಗತ್ತೆ, ಹೇಗಿರುತ್ತೆ? ಮತ್ತೆ ಇದು ಪಚ್ಚೆಯನ್ನ, ಹಸಿರು ಹರಳು, ಪಚ್ಚೆ ಅಂತ ಹೇಳ್ತೀವಲ್ಲ, ಎಮರಾಲ್ಡ್ ಅಂತ ಹೇಳ್ತೀವಲ್ಲ, ಆ ಹರಳನ್ನ ಧಾರಣೆ ಮಾಡಬೇಕು. ಅಗೇನ್ ಇಟ್ ಇಸ್ ಜನರಲೈಸಿಂಗ್ ಇಟ್ ಅಂದ್ರೆ ತುಂಬಾ ಕಾಮನ್ ಆಗಿ ರಾಶಿಗೆ ಉಂಗುರ ಅಂತ ಬಂದಾಗ ಪಚ್ಚೆಯನ್ನ ಧಾರಣೆ ಆದ್ರೆ ಅವರವರ ಜಾತಕಕ್ಕೆ ತಕ್ಕ ಹಾಗೆ ಪರಿಶೀಲನೆ ಮಾಡಿ ಮುಂದುವರಿಬೇಕಾಗತ್ತೆ. ಅದನ್ನ ಬಿಟ್ಟು ನಾನು ಕ್ರಿಸ್ಟಲ್ಗಳ ವಿಚಾರಕ್ಕೆ ಬಂದಾಗ ಗ್ರೀನ್ ಅವೆಂಚೂರಿಯನ್ ಬ್ರೇಸ್ಲೆಟ್, ಇದು ಕೆಲವು ನನಗೆ ತುಂಬಾ ಫೇವ್ರೇಟ್ ಆದಂತಹ ಇದು ಏನು ಕ್ರಿಸ್ಟಲ್ಗಳಿವೆ. ಅದರಲ್ಲಿ ಗ್ರೀನ್ ಅವೆಂಚೂರಿಯನ್ ಕೂಡ ಒಂದು, ಇಟ್ ಈಸ್ ಲೈಕ್ ಲೈಟ್ ಗ್ರೀನ್ ಇರುತ್ತೆ. ಸೊ ಇದು ಹೆಲ್ತ್ ಇಶ್ಯೂಸ್ಗೆ ತುಂಬಾ, ಇವಾಗ ಏನಾದರೂ ಈ ನರ ದೌರ್ಬಲ್ಯ, ನರಕ್ಕೆ ಸಂಬಂಧಿಸಿದಂಥ ತೊಂದರೆ ಇದ್ರೆ, ನೀವೇನಾದ್ರೂ ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೆ ಬುಧ ತೊಂದರೆಗೊಳಗಾಗಿರ್ತಾನೆ. ಹಾಗಾಗಿ ಗ್ರೀನ್ ಅವೆಂಚೂರಿಯನ್ ಹಾಕಿದ್ರೆ ಪಾಸಿಟಿವ್ ಆದಂತಹ ರಿಸಲ್ಟ್ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ ಓಕೆ. ಇನ್ನು ಅವರಿಗೆ ಸಂಬಂಧಿಸಿದಂತಹ ಬಣ್ಣಗಳು, ಯಾವ ಬಣ್ಣಗಳನ್ನ ಮಿಥುನ ರಾಶಿಯವರು ಹೆಚ್ಚು ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಇವರು ಹಸಿರು, ನಾನು ಅವಾಗ್ಲೇ ಹೇಳಿದಾಗೆ ಹಸಿರು ಬಣ್ಣ, ಹಾಗೆ ತಿಳಿ ಹಳದಿ, ಲೈಟ್ ಯೆಲ್ಲೋ ಕಲರ್, ಹಾಗೇನೆ ತಿಳಿ ನೀಲಿ ಬಣ್ಣ, ಇವನ್ನು ಕೂಡ ಬಳಸಬಹುದು. ತಿಳಿ ನೀಲಿ ಥರ್ಡ್ ಆಪ್ಷನ್ ಆಗಿರುತ್ತೆ. ಹಳದಿ ಮತ್ತೆ ಹಸಿರು, ಡಾರ್ಕ್ ಗ್ರೀನ್ ಆಗಿರಬಹುದು, ಲೈಟ್ ಗ್ರೀನ್ ಆಗಿರಬಹುದು, ಈ ತರದ ಯಾವುದೇ ಗ್ರೀನ್ ಶೇಡ್ಸ್ ಏನಿದೆ ಇವ್ರಿಗೆ ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ. ಇನ್ನು ಲಕ್ಕಿ ಡೇ ಅಂತ ನೋಡ್ತೀವಿ. ಲಕ್ಕಿ ಡೇ ಅಂತ ಬಂದಾಗ ಬುಧ ಮತ್ತೆ ಶುಕ್ರವಾರಗಳು, ಬುಧವಾರ ಮತ್ತೆ ಶುಕ್ರವಾರಗಳು, ಇವರು ಯಾವುದೇ ಕೆಲಸಗಳನ್ನ ಮಾಡಿದ್ರು ಅದು ಪಾಸಿಟಿವ್ ಆಗಿ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಲಕ್ಕಿ ನಂಬರ್ಸ್ ಮೆನ್ಷನ್ ಮಾಡ್ತಾ ಇದ್ವಿ. ಬುಧನ ಸಂಖ್ಯೆ 5, ಹಾಗಾಗಿ 5, 14, 23 ಈ 3 ಸಂಖ್ಯೆಗಳೇನಿದೆಯಲ್ಲ, ಇದು ನಾವು ಪಾಸಿಟಿವ್ ಆಗಿ ನೋಡಬಹುದು ಅಂತ. ಈ 3 ಸಂಖ್ಯೆಗಳಲ್ಲಿ ಒಂದು ವೆಹಿಕಲ್ ನಂಬರೋ, ಒಂದು ಫ್ರೆಂಡ್ಸ್ ನೇಮ್ ಆ ನಂಬರಿಂದ ಇದ್ರೇನೋ, ಅಥವಾ ಆ ದಿನದಲ್ಲಿ ಹುಟ್ಟಿರೋರು ನಿಮ್ಮ ಸಂಗಾತಿ ಆಗಿರಬಹುದು. ಹೌದು. ಸೊ ಈ ಥರ ಒಂದು ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಈ ನಂಬರ್ಸ್
5, 14, 14, 23ನೇ ಡೇಟ್ಗಳು ಕೊಡೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಮಿಥುನ ರಾಶಿಯವರ ವಿಶೇಷ ವಿಚಾರಗಳನ್ನ ತಿಳಿಸ್ಕೊಟ್ರಿ. ನೀವು ಕ್ರಿಸ್ಟಲ್ ಬಗ್ಗೆ ಮಾತಾಡ್ತಾ ಇದ್ರಿ, ಗ್ರೀನ್ ಅವೆಂಚೂರಿನ್ ಅಂತ ಕ್ರಿಸ್ಟಲ್ ಮತ್ತೆ ಪಚ್ಚೆಯನ್ನ ಧರಿಸೋದ್ರಿಂದ ಅಂತ. ಇದನ್ನ ಕೇವಲ ಮಿಥುನ ರಾಶಿಯವರು ಮಾತ್ರ ಹಾಕ್ಬೇಕಾ, ಅಥವಾ ಈ ಕ್ರಿಸ್ಟಲ್ ಏನಿದೆ ಗ್ರೀನ್ ಅವೆಂಚೂರಿನ್ ಅನ್ನೋದು ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಬಳಸಬಹುದಾ? ಅಂದ್ರೆ ನೀವು ಹೇಳಿದ್ರಲ್ಲ, ಇವಾಗ ಹೆಲ್ತ್ ಇಶ್ಯೂ ಇದ್ರೆ ನಾವು ಇದನ್ನ ಧರಿಸ್ಬೇಕಾಗತ್ತೆ ಅಂತ ಹೇಳಿ, ಪ್ರತಿಯೊಂದು ಯಾರೋ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಇದನ್ನ ಧರಿಸಬಹುದಾ, ಅಥವಾ ಹೇಗಿರುತ್ತೆ? ಯಾರು ಇದನ್ನ ಇಲ್ಲ, ಇದನ್ನ ಯಾರು ಬೇಕಾದ್ರೂ ಧಾರಣೆ ಮಾಡ್ಬೋದು. ಕ್ರಿಸ್ಟಲ್ಗಳಿಗೆ ಮಾತ್ರ ನಾವು ಇದೇ ಒಂದು ಹಾಕಬೇಕು, ಇಂಥವ್ರೇ ಹಾಕಬೇಕು ಅನ್ನುವಂಥ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ಇದನ್ನು ಹಾಕೋದ್ರಿಂದ ಒಂದು ಸಮೃದ್ಧಿ ಅಂತ ಹೇಳ್ತೀವಿ, ಫೈನಾನ್ಷಿಯಲ್ ಅಬಂಡೆನ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ, ಹೊಸ ಹೊಸ ಆಪರ್ಚುನಿಟಿಗಳು ಬರುತ್ತೆ, ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ, ಮತ್ತು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಗ್ರೀನ್ ಅವೆಂಚೂರಿಯನ್ ಹಾಕೋದ್ರಿಂದ ಹೆಚ್ಚಾಗಿರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇದನ್ನು ಯಾರು ಬೇಕಾದ್ರೂ ಹಾಕ್ಬೋದು. ಗ್ರೀನ್ ಅವೆಂಚೂರಿಯನ್ ಲೈಟ್ ಗ್ರೀನಿಶ್ ಇರುವಂಥ ಒಂದು ಕ್ರಿಸ್ಟಲ್ ಆಗಿರುತ್ತೆ. ಸೊ ಇದು ಜನರಲ್ ಆದಂತಹ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುವಂತಹ ಕ್ರಿಸ್ಟಲ್ಲು. ಬಟ್ ಯಾರಿಗೆ ತುಂಬ ಬೆಸ್ಟ್ ಕ್ರಿಸ್ಟಲ್ ಅಂತ ಹೇಳಿದ್ರೆ, ಇವಾಗ ರಾಶಿಗಳ ಪ್ರಕಾರ ನೋಡಿದಾಗ ಬುಧ ಅಧಿಪತಿ ಆಗಿರುವಂತಹ ನಮ್ಮ ಏನು ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಇದ್ದಾರೆ, ಅವ್ರಿಗೆ ಗ್ರೀನ್ ಅವೆಂಚೂರಿಯನ್ ಮತ್ತು ಪಚ್ಚೆ ಇದೆರಡೂ ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಪಚ್ಚೆ ಏನು ಕೊಡುತ್ತಪ್ಪ ಅಂತ ಹೇಳಿದ್ರೆ, ಬುಧ ಗ್ರಹದ ತುಂಬ ಇಂಪಾರ್ಟೆಂಟ್ ಆದಂತಹ ರತ್ನ ಇದು ಅಂತ ಹೇಳ್ಬಿಟ್ಟು, ಜನರಲ್ ಆಗಿ ನಾವು ಪಚ್ಚೆ ರಿಂಗ್ ಹಾಕೊಂಡ್ಬಿಟ್ರೆ ಕೆಲವು ಸರಿ ನೆಗೆಟಿವ್ ಎಫೆಕ್ಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಬುಧನ ಪ್ಲೇಸ್ಮೆಂಟ್ ನೆಗೆಟಿವ್ ಪ್ಲೇಸ್ನಲ್ಲಿ ಇದ್ದಾಗ ಅದು ನೆಗೆಟಿವ್ ಆಗಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಾವು ಇದರಿಂದ ಏನು ಬರುತ್ತೆ, ಇದನ್ನು ಹಾಕ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ಅಂದರೆ ಏಕಾಗ್ರತೆ ಹೆಚ್ಚಾಗುತ್ತೆ. ಒಂದು ಏನು ಫೋಕಸ್ ಅಂತ ಹೇಳ್ತೀವಲ್ಲ, ಎಲ್ಲರಿಗೂ ಬೇಕು ಏಕಾಗ್ರತೆ ಅನ್ನುವಂಥದ್ದು. ಅಂದರೆ ನಾವು ಬರೀ ಸ್ಟೂಡೆಂಟ್ಸಿಗೆ ಮಾತ್ರ ಬೇಕಾ ಅಂದರೆ ಇಲ್ಲ, ಕಾನ್ಸಂಟ್ರೇಷನ್ ಎಲ್ರಿಗೂ ಬೇಕಾಗುತ್ತೆ, ಕೆಲಸ ಮಾಡೋರ್ಗೂ ಕಾನ್ಸಂಟ್ರೇಷನ್ ಬೇಕಾಗುತ್ತೆ, ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತೆ. ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿಲ್ಲದೆ ಇರೋರು ಗ್ರೀನ್ ಅವೆಂಚೂರಿಯನ್ ಇರ್ಬೋದು ಅಥವಾ ಪಚ್ಚೆ ಇರ್ಬೋದು ಹಾಕೊಳ್ಳೋ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಮತ್ತು ನಿಮ್ಮ ಫೈನಾನ್ಷಿಯಲಿ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರು, ಬಿಸ್ನೆಸ್ ಫೀಲ್ಡಲ್ಲಿದ್ದು ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅಂದರೆ, ನೀವು ಈ ಪಚ್ಚೆಯನ್ನು ಎಮರಾಲ್ಡ್ನ ಹಾಕೋದ್ರಿಂದ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗಿ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಕ್ರಿಸ್ಟಲ್ಗಳು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತವೆ, ಅದರಲ್ಲಿ ಅನುಮಾನನೇ ಇಲ್ಲ. ಸೊ ನಾನು ಎಷ್ಟೋ ಜನ ನನ್ನ ಕ್ಲೈಂಟ್ಸ್ಗೆ ಕ್ರಿಸ್ಟಲ್ಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಸೊ ಡೆಫಿನೆಟ್ ಆಗಿ ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್. ಏನಂದರೆ ಕ್ರಿಸ್ಟಲ್ಗಳನ್ನು ಹಾಕಬೇಕಾದ್ರೆ ನಾನು ಯಾವಾಗಲೂ ಹೇಳಿದಾಗೆ ಅದಕ್ಕೆ ಎನರ್ಜೈಸ್ ಮಾಡಿರುವಂತಹ ಗುಡ್ ಕ್ವಾಲಿಟಿ ಕ್ರಿಸ್ಟಲ್ಗಳನ್ನು ನಾವು ಧಾರಣೆ ಮಾಡಬೇಕಾಗುತ್ತೆ. ಸೊ ಈವನ್ ಈ ಏನು ಗ್ರೀನ್ ಅವೆಂಚೂರಿಯನ್ ಅಂತ ಹೇಳಿದೆ, ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಒಂದು ಎನರ್ಜೈಸ್ ಮಾಡಿ ಹಾಕೋದ್ರಿಂದ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ದೊರೆಯುತ್ತದೆ. ಓಕೆ, ಇನ್ನು ಯಾವ ಕೈಗೆ ಧರಿಸಬೇಕಾಗತ್ತೆ ಈ ಬ್ರೇಸ್ಲೆಟ್? ನೋಡಿ, ನನ್ನ ಪ್ರಕಾರ ನೀವು ಯಾವ ಕೈಗೆ ಹಾಕಿದ್ರೂ ಅದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಎರಡೂ ಕೈ, ಕತ್ತಿಗೆ ಕೂಡ ನಾನು ಹಾಕಿಸ್ತೀನಿ. ಎಷ್ಟೋ ಜನ ನಮ್ಗೆ ಇವಾಗ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೈ ಅಡ್ಡ ಬರುತ್ತೆ, ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳ್ತಾರೆ. ಇನ್ನು ಇವಾಗ ನಾನೇ ವಾಚ್ ಕಟ್ತೀನಿ, ವಾಚ್ ಜೊತೆಗೆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್, ಬಟ್ ಎಲ್ರಿಗೂ ಅದು ಅಷ್ಟು ಸರಿ ಅನ್ಸಲ್ಲ. ಸೊ ಹಾಗಾಗಿ ಕತ್ತಿಗೆ ಹಾಕ್ತೀವಿ ಅಂದರೆ ಕತ್ತಿಗೂ ಹಾಕೋಬಹುದು. ನಮ್ಮ ಸ್ಕಿನ್ಗೆ, ನಮ್ಮ ಚರ್ಮಕ್ಕೆ ಟಚ್ ಆಗಬೇಕು. ಯಾವಾಗಲೂ ಅಷ್ಟೇನೆ, ನಾವು ಯಾವುದೇ ಡಿವೈನ್ ಥಿಂಗ್ಸ್ ಏನೇ ಹಾಕಿದ್ರು ಅದು ನಮ್ಮ ಸ್ಕಿನ್ಗೆ ಟಚ್ ಆಗಬೇಕು ಅಂತ. ರಿಂಗ್ ಹಾಕಿದ್ರು ಕೂಡ ನೀವು ರಿಂಗ್ನ ಬ್ಯಾಕ್ ಸೈಡ್ನ ಓಪನ್ ಇಟ್ಟು ರಿಂಗ್ ಸ್ಕಿನ್ಗೆ ಟಚ್ ಆಗಲಿ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಇದು ಕೂಡ ಚರ್ಮಕ್ಕೆ ಟಚ್ ಆದಾಗ ಅದರದ್ದು ಒಂದು ರಿಸಲ್ಟ್ ನಮಗೆ ಪಾಸಿಟಿವ್ ಆಗಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಇನ್ನು ಮಿಥುನ ರಾಶಿಯವರ ಮತ್ತೊಂದಷ್ಟು ವಿಚಾರಗಳು ಅಂತ ಬಂದರೆ ಏನು ಹೇಳಬಹುದು? ವಿಶೇಷವಾಗಿ ಎಲ್ಲ ರಾಶಿಗಳಿಗೂ ಕಂಪೇರ್ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಈ ವಿಚಾರದಲ್ಲಿ ಮಿಥುನ ರಾಶಿಯವ್ರದ್ದು ದಿ ಬೆಸ್ಟ್, ಅಥವಾ ಇಂಥದ್ದು ಕರಿಯರ್ನ ಆಯ್ಕೆ ಮಾಡ್ಕೊಳ್ಬಹುದು, ಇಂಥ ಒಂದು ಫೀಲ್ಡ್ಗೆ ಹೋಗ್ಬೋದು, ತುಂಬಾ ಸಕ್ಸಸ್ ಕಾಣ್ತಾರೆ ಅಂತ ನೀವು ಮೀಡಿಯಾ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ. ಮೀಡಿಯಾಗೆ ಯಾಕೆಂದ್ರೆ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಮೀಡಿಯಾ ಅಂದೆ. ಬುಧ ಅಧಿಪತಿ ಆಗಿರುವಂತಹ ಒಂದು ಏನು ರಾಶಿ ಇದೆ ಮಿಥುನ ರಾಶಿ, ಇವರಿಗೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಚೆನ್ನಾಗಿ ಬರುತ್ತೆ. ಜ್ಯೋತಿಷಿಗಳು ಹೆಚ್ಚು ಮಿಥುನ ರಾಶಿಯಲ್ಲಿ ಇರ್ತಾರೆ. ಹಾಗೆಯೇ ಬ್ಯಾಂಕಿಂಗ್ ಸೆಕ್ಟರ್, ಟೀಚಿಂಗ್ ಕೂಡ ಇವ್ರಿಗೆ ತುಂಬ ಒಳ್ಳೆಯದು. ಲ್ಯಾಂಗ್ವೇಜ್ ಸ್ಕಿಲ್ಸ್, 2-3 ಲ್ಯಾಂಗ್ವೇಜ್ ನಿಮಗೆ ಕಲಿತಾರೆ ಇವರು, ಅಂದರೆ ಇದಕ್ಕೆ ತುಂಬ ಒಳ್ಳೆ ಒಂದು ರಿಸಲ್ಟ್ನ ಕೊಡುತ್ತೆ. ಹಾಗೇನೆ ಈಗ ಈ ಇಬ್ಬರ ಮಧ್ಯೆ ಕಮ್ಯುನಿಕೇಟ್ ಮಾಡ್ತಾರಲ್ಲ,
ಓಕೆ, ಮೀಡಿಯೇಟರ್ ತರ ಇರ್ತಾರಲ್ವಾ, ಅದಕ್ಕೂ ಕೂಡ ಇದು ಪಾಸಿಟಿವ್ ಆದಂತಹ. ನೀವು ಇವಾಗ 2-3 ಲ್ಯಾಂಗ್ವೇಜ್ ಬರುತ್ತೆ, ನಿಮಗೆ ಮಿಥುನ ರಾಶಿಯವರಾಗಿದ್ದು ಅದನ್ನೇ ಜಾಬ್ ಆಗಿ ಮಾಡ್ಕೊಳ್ಬಹುದು, ಅದನ್ನೇ ಉದ್ಯೋಗವಾಗಿ ಮಾಡ್ಕೋಬಹುದು. ಬ್ಯಾಂಕಿಂಗ್ ಸೆಕ್ಟರ್, ಮಾರ್ಕೆಟಿಂಗ್ ಸೆಕ್ಟರ್, ಯಾಕೆಂದ್ರೆ ಮಾತು ಚೆನ್ನಾಗಿ ಬರೋರಿಗೆ ಮಾರ್ಕೆಟಿಂಗ್ ಆಗಿ ಬರುತ್ತೆ. ಬಿಸ್ನೆಸ್, ಎಷ್ಟೋ ಫೀಲ್ಡ್ ಅಲ್ಲಿ ಬಿಸ್ನೆಸ್ಗೆ ಈ ಬುದ್ಧಿಗೆ ಕಾರಕ ಬುಧ ಚೆನ್ನಾಗಿದ್ರೆ ಮಾತ್ರ ಬಿಸ್ನೆಸ್ ನಲ್ಲಿ ಇವರು ಸಕ್ಸಸ್ಫುಲ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಬುಧ ತುಂಬಾ ಎಫೆಕ್ಟ್ನ ಮಾಡ್ತಾನೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ, ಇವತ್ತಿನ ದಿನ ಸ್ಪೆಷಲ್ ಆಗಿ ಮಿಥುನ ರಾಶಿಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಮತ್ತು ಎಂದಿನಂತೆ ನಮ್ಮ ವೀಕ್ಷಕರಿಗೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮಿಂದ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.